ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯೂಯಲ್ ಫಾರ್ ದಿಲ್. ಸೊ ಇವತ್ತಿನ ವ್ಲಾಗ್ ಒಳಗೆ ನಾನು ಟೆಂಪಲ್ ಪ್ಲೇಸಸ್ಸಿಗೆ ಹೋಗಿದ್ದೆಲ್ಲ ಕವರ್ ಮಾಡತ್ತೀವಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ನಾವು ಫಸ್ಟ್ ಯಾವಾಗ ಡಿಸೈಡ್ ಆತ ನಾವು ಹೋಗ್ಬೇಕಂತಂದ ಅವಾಗ ನಾವು ಎಲ್ಲ ಸರ್ಚ್ ಮಾಡ್ಕೊಂಡು ಯಾವ ಚೀಪ್ ಆಗ್ತೈತಿ, ಬಸ್ಸು ಕಾರು ಅಂತೆಲ್ಲ ನೋಡ್ಕೊಂಡು ಆಮೇಲೆ ಲಾಸ್ಟಿಗೆ ನಾವು ಸವಾರಿ ಅಂತ ಆ್ಯಪ್ ಒಳಗೆ ಕಾರ್ ಬುಕ್ ಮಾಡ್ಕೊಂಡು ಹೋದ್ವಿ. ಅಂದರೆ ಹಿಂದಿನ ದಿವಸನ ನಾವು ಬುಕ್ ಮಾಡಿದ್ವಿ, ನೆಕ್ಸ್ಟ್ ಡೇ 7:30ಗೆ ಹಾಗೆಲ್ಲ ಬರೋ ಹಂಗೆ. ಸೊ ನಾವು ಫಸ್ಟ್ ಹೋಗಿದ್ದ ಸ್ಪಾಟ್ ಬಂದುಬಿಟ್ಟು ಯಾದಗಿರಿ ಗುಟ್ಟ ಅಂತ. ಇದು ನರಸಿಂಹಸ್ವಾಮಿ ಟೆಂಪಲ್. ನಾವು 9 o'clockಗೆಲ್ಲ ಅಲ್ಲಿ ರೀಚ್ ಆದ್ವಿ. ಸೊ ನಾವು ಕೆಳಗಡೆ ರೀಚ್ ಆದ ಕೂಡಲೇ ಅಲ್ಲಿ ಗೌರ್ಮೆಂಟ್ ಬಸ್ಸಸ್ ಅವೈಲೇಬಲ್ ಇರ್ತಾವೆ. ಅದನ್ನು ತೊಗೊಂಡ್ರೆ ನಾವು ಡೈರೆಕ್ಟ್ ಟೆಂಪಲ್ ಮುಂದೆ ನಮಗೆ ಇಳಿಸ್ತಾರೆ. ಅವೇನು ಫ್ರೀ ಬಸ್ಸಸ್ ಇರ್ತಾವೆ. ಆಮೇಲೆ ನಾವು ಹೊರಗೆಲ್ಲ ಫೋನ್ ಅದು ಇಟ್ಟು ಅಲ್ಲಿಂದ ಲೈನ್ ಸ್ಟಾರ್ಟ್ ಮಾಡ್ಬೇಕು. ನಾವು ಹೋಗಿದ್ದು ಸಂಡೇ ಆಗಿರೋದ್ರಿಂದ ಭಾಳ ಅಂದ್ರೆ ಭಾಳ ರಶ್ ಇತ್ತು. ಉಳ್ಕಿದ ದಿನ ಅಷ್ಟೇನು ರಶ್ ಇರೋಂಗಿಲ್ಲ. ಸೊ ಅಲ್ಲಿ ನಾವು ಲೈನ್ ಸ್ಟಾರ್ಟ್ ಆದ ಕೂಡಲೇ ಅಲ್ಲೆಲ್ಲ ಜನ ಗೋವಿಂದ ಗೋವಿಂದ ಅಂತೆಲ್ಲ ನಾಮ ತೊಗೊತಿರ್ತಾರೆ, ಆಮೇಲೆ ಭಜನೆ ಮಾಡ್ತಿರ್ತಾರೆ. ಅದಕ್ಕೆ ನಾವು 4-5 ತಾಸು ಲೈನ್ ಒಳಗಿದ್ರೂ ನಮಗೇನದು ಜಾಸ್ತಿ ಅನ್ನಿಸ್ಲಿಲ್ಲ. ಆಮೇಲೆ ಅಲ್ಲಿ ಒಳಗೆ ಹೋದ ತಕ್ಷಣ ಅಂತೂ ಫುಲ್ ಗೋಲ್ಡನ್ ಲೈಟಿಂದ ಎಲ್ಲ ಡೆಕೋರೇಷನ್ ಮಾಡಿರ್ತಾರೆ. ಮನ್ಸಿಗೆ ಒಂಥರ ಭಾಳ ಚಲೋ ಅನ್ನಿಸ್ತೈತೆ ಅದು ನೋಡೋಕೆ. ಅಲ್ಲಿಂದನೇ ಒಂದು ನಿಯರ್ ಬೈ ಒಂದು ಸುರೇಂದ್ರಪುರಿ ಅಂತ ಮೈಥಾಲಜಿಕಲ್ ಪಾರ್ಕ್ ಐತಿ. ಬಟ್ ನಾವು ಅಲ್ಲೇನು ಒಳಗೆ ಹೋಗಲಿಲ್ಲ, ಯಾಕಂದರೆ ನಮಗೆ ಜಲ್ದಿ PG ರೀಚ್ ಆಗೋದಿತ್ತಲ್ಲ, ಮತ್ತೆಲ್ಲ ಕವರ್ ಮಾಡಬೇಕಂತ. ಸೊ ಅಲ್ಲಿಂದ ನಾವು ಸ್ವರ್ಣಗಿರಿ ಟೆಂಪಲಿಗೆ ಬಂದುಬಿಟ್ವಿ. ಇದು ಒಂದು 30 ಮಿನಿಟ್ಸ್ ಅಷ್ಟೇ ಐತಿ ಆ ಪ್ಲೇಸಿಂದ. ಇದು ಸ್ವರ್ಣಗಿರಿ ಅಂದ್ರೆ ಹೆಸರಿಗೆ ತಕ್ಕಂಗೆ ಬಂಗಾರದಂಗನ ಐತಿ ಗುಡಿ. ಇದು ಬಂದುಬಿಟ್ಟು ವೆಂಕಪ್ಪನ ಗುಡಿ. ಇದು ಸ್ಟಾರ್ಟಿಂಗ್ ಹೋದ ಕೂಡಲೇ ಇಲ್ಲಿ ವೆಂಕಪ್ಪನ ಪಾದರಕ್ಷೆಯನ್ನು ಮೂರ್ತಿ ಥರ ಮಾಡಿದ್ದಾರೆ. ಅಲ್ಲಿ ನಮಸ್ಕಾರ ಮಾಡಿ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. ಹೋದ ಕೂಡಲೇ ನಮಗೆ ಲೈನ್ ಸ್ಟಾರ್ಟ್ ಆಗ್ತೈತಿ. ಸೊ ಲೈನ್ ಸ್ಟಾರ್ಟ್ ಆದ ಕೂಡಲೇ ಇದು ಅಷ್ಟು ಸಂಡೇ ಇರೋದ್ರಿಂದ ಭಾಳ ರಶ್ ಇತ್ತು. ಆಮೇಲೆ ಒಳಗೆ ವೆಂಕಪ್ಪನ ದರ್ಶನ ಮಾಡಿ ಹೊರಗೆ ಬಂದ ತಕ್ಷಣ ಇಲ್ಲೆಲ್ಲ ಒಂದು ಸ್ವಲ್ಪ ಪ್ಲೇಸಸ್ ಅದಾವೆ. ಒಂದು ಹೊಂಡದ ಒಳಗೆ ಒಂದು ವಿಷ್ಣು ಮಲ್ಕೊಂಡಿರೋ ಅಂಥ ಮೂರ್ತಿ, ಆಮೇಲೆ ಹನುಮಂತನ ಮೂರ್ತಿ, ಆಮೇಲೆ ಶಂಖ ಚಕ್ರ ಇದನ್ನು ಮಾಡ್ಯಾರ. ಆಮೇಲೆ ಇಲ್ಲ ನಡಕ್ಕೆ ನಾಗಪ್ಪನ ಇಟ್ಟು ಅಲ್ಲಿ ನೀರು ಬೀಳೋ ಆ ಥರ ಮಾಡ್ಯಾರ. ನೋಡೋಕ್ಕಂತೂ ಭಾಳ ಚಂದ ಐತಿದ್ದು. ಆಮೇಲೆ ಅಷ್ಟು ರಶ್ ಇದ್ರೂ ನಮಗೆ ಮನಸ್ಸಿಗೆ ಭಾಳ ಶಾಂತಿ ಕೊಡುವಂಥ ಪ್ಲೇಸ್ ಇದು. ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂತಂದ್ರೆ, ನೀವು ಅವಾಗ ಹೋಗಬೇಕು, ಇವಾಗ ಹೋಗಬೇಕು, ನಾಳೆ ಹೋಗಬೇಕು, ನಾಡ್ದು ಹೋಗಬೇಕು, ಅದಾದ್ಮೇಲೆ ಹೋಗ್ಬೇಕಂದ್ರೆ ಯಾವಾಗೂ ಆಗಂಗಿಲ್ಲ. ನಿಮಗೆ ಯಾವಾಗ ಚಾನ್ಸ್ ಇರ್ತೈತಿ, ಯಾವಾಗ ನಿಮ್ಮ ಫ್ರೆಂಡ್ಸ್ ಕರೀತಾರೆ ಅವಾಗ ಜಸ್ಟ್ ಹ್ಞೂ ಅಂದು ಹೋಗಿಬಿಡ್ರಿ. ಮತ್ತು ನಮ್ಮ ಕಡೆ ಎಲ್ಲ ಹೇಳ್ತಿರ್ತಾರೆ ಆಡು ಭಾಷೆ ಒಳಗೆ ಹದಿಗೆಟ್ಟು ಹೈದ್ರಾಬಾದ್ ಅಂತ. ಬಟ್ ಹೈದ್ರಾಬಾದ್ ಏನಷ್ಟು ಹದಿಗೆಟ್ಟಿಲ್ಲ, ಭಾಳ ಚಲೋ ಐತಿ ನೀವು ನೋಡ್ಬೇಕಂತಂದ್ರೆ. ಸೊ ನೀವು ಯಾವಾಗಾದರೂ ಹೈದ್ರಾಬಾದಿಗೆ ವಿಸಿಟ್ ಮಾಡಿದರೆ ಈ ಟೆಂಪಲ್ಸ್ನ ವಿಸಿಟ್ ಮಾಡೋದು ಮಾತ್ರ ಒಟ್ಟು ಮರಿಬೇಡ್ರಿ, ಯಾಕಂದ್ರೆ ಇದು ಮೋಸ್ಟ್ ರೆಕಮೆಂಡೆಡ್ ಟೆಂಪಲ್ಸ್. ಸೊ ನೀವೇನಾದರೂ ಟೆಂಪಲ್ ಫ್ರೀಕ್ಸ್ ಆಗಿದ್ರೆ ಇದನ್ನಂತೂ ನೀವು ಮಿಸ್ ಮಾಡಲೇಬಾರ್ದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಮತ್ತು ನಂಗೆ ತಿಳಿಸ್ರಿ ಮತ್ತು ಯಾವ್ದಾರ ನಾನು ಟೆಂಪಲ್ ವಿಸಿಟ್ ಮಾಡಬೇಕೇನೋ ಅಂತ. ಥ್ಯಾಂಕ್ ಯು. ಬಾಯ್ ಬಾಯ್.